ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಸೆಕೆಂಡ್ PUC ಇಂಗ್ಲೀಷ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟಾಗೆ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡಿಂದ ರಿಲೀಸ್ ಆಗಿರುವಂತಹ ಮಾಡೆಲ್ ಕ್ವಶನ್ ಪೇಪರ್ 3 ಏನಿದೆ ಇದಕ್ಕೆ ಆನ್ಸರ್ನ ಹೇಳ್ತಾ ಇದ್ದೀನಿ. ಸೊ ಕಮ್ಮಿಂಗ್ ಏನು ನಿಮಗೆ ಎಕ್ಸಾಮ್ ಬರ್ತಾ ಇದೆ, ಆ್ಯನ್ಯುವಲ್ ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕು, ಒಳ್ಳೆ ರೀತಿಯಲ್ಲಿ ಸ್ಕೋರ್ ಮಾಡಬೇಕು, ಗುಡ್ ಮಾರ್ಕ್ಸನ್ನ ನೀವು ತಗೊಳ್ಬೇಕು ಅಂತ ಹೇಳಿದರೆ ಎಕ್ಸಾಮನ್ನು ಫೇಸ್ ಮಾಡೋದಕ್ಕಿಂತ ಮುಂಚೆ ಯಾವ್ಯಾವ ರೀತಿಯಾಗಿ ಕ್ವಶನ್ಸ್ಗಳು ರೈಸ್ ಆಗುತ್ತೆ, ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಏನೇನು ಇಂಪಾರ್ಟೆಂಟು, ಯಾವ ರೀತಿಯಾಗಿ ನಾವು ಸ್ಟಡೀಸ್ಗಳನ್ನ ಮಾಡ್ಕೊಳ್ಬೇಕು, ಏನೇನು ಕಾನ್ಸೆಪ್ಟ್ ಇನ್ವಾಲ್ವ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ನಿಮಗೆ ಬೇಕಾಗುತ್ತೆ. ಸೊ ಈ ಐಡಿಯಾ ನಿಮಗೆ ಕ್ಲಿಯರಾಗಿ ಸಿಗಬೇಕು. ಸೊ ಪ್ಯಾಟ್ರನ್ ಹೇಗಿರುತ್ತೆ ಅನ್ನೋದು ನಿಮಗೆ ಕರೆಕ್ಟಾಗಿ ಗೊತ್ತಾಗಿರಬೇಕು, ಓದ್ಕೊಳ್ಳೋದಕ್ಕೆ ನಿಮಗೆ ಹೆಲ್ಪ್ ಆಗಬೇಕು ಅನ್ನುವಂತಹ ಕಾರಣದಿಂದ ಬೋರ್ಡಿಂದ ಪ್ರತಿಯೊಂದು ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ಟೋಟಲ್ ಆಗಿ 3 ಮಾಡೆಲ್ ಕ್ವಶನ್ ಪೇಪರ್ 3 ಮಾಡೆಲ್ ಕ್ವಶನ್ ಪೇಪರ್ನ ಅವರು ರಿಲೀಸ್ ಮಾಡಿದ್ದಾರೆ. ಹಿಯರ್ ಮಾಡೆಲ್ ಪೇಪರ್ 1, ಮಾಡೆಲ್ ಪೇಪರ್ 2, ಮಾಡೆಲ್ ಪೇಪರ್ 3. ಆಲ್ರೆಡಿ ನಾನು ಮಾಡೆಲ್ ಕ್ವಶನ್ ಪೇಪರ್ 1 ಹೇಗಿದೆ, ಅದರಲ್ಲಿ ಏನೇನು ಕ್ವೆಶನ್ಸ್ ಇದೆ, ಅದಕ್ಕೆ ಆನ್ಸರ್ ಏನು ಅನ್ನೋದನ್ನು ನಿಮಗೆ ವಿತ್ ಆನ್ಸರ್ ಅಪ್ಲೋಡ್ ಮಾಡಿದ್ದೀನಿ. ಸೊ ಇಲ್ಲಿ ಮಾಡೆಲ್ ಕ್ವಶನ್ ಪೇಪರ್ 3 ಈ ಕ್ವಶನ್ ಪೇಪರ್ ಹೇಗಿದೆ, ಇದಕ್ಕೆ ಆನ್ಸರ್ಸ್ ಏನು ಅಂತ ನೋಡ್ತಾ ಹೋಗೋಣ. ಹಿಯರ್ ಪಾರ್ಟ್ ಎಯಲ್ಲಿ ಟೋಟಲ್ ಆಗಿ 10 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಪ್ರತಿಯೊಂದಕ್ಕೂ ಕೂಡ 4 ಆಪ್ಷನ್ಸ್ ಇರುತ್ತೆ. ರೈಟ್ ಆನ್ಸರ್ನ ಸೆಲೆಕ್ಟ್ ಮಾಡಿ ನೀವು ಬರಿಬೇಕಾಗತ್ತೆ. ಪಾರ್ಟ್ ಎ, ಕ್ವಶನ್ ನಂಬರ್ 1. ಇನ್ ದ ಪೊಯಮ್ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಡ್ಯಾಶ್ ವುಡ್ ಮೇಕ್ ದ ಫೇಸ್ ಆಫ್ ಹೆವನ್ very fine. Answer, Romeo. The total annual expenditure for keeping the criminal in the prison in 2 years came up to dash France 600. According to the poet of on children dash dwell in the house of tomorrow. Answer, option A, the children's souls. ಮ್ಯಾಥ್ ದ ಫಾಲೋಯಿಂಗ್ ಕ್ವಶನ್ನ ರೈಸ್ ಮಾಡಿದ್ದಾರೆ, ಕರೆಕ್ಟಾಗಿ ನೋಡ್ಕೊಂಡು ಆನ್ಸರ್ನ ಹಾಕಬೇಕು. ಹಿಯರ್ ಮ್ಯಾಥ್ ದ ಫಾಲೋಯಿಂಗ್ ಅಕಾರ್ಡಿಂಗ್ ಟು ದ ಪ್ಲೇ ಎ ಸನ್ನಿ ಮಾರ್ನಿಂಗ್ ಆ್ಯಂಡ್ ಚೂಸ್ ದ ರೈಟ್ ಆಪ್ಷನ್ ಫ್ರಮ್ ದ ಗಿವನ್ ಕಾಂಬಿನೇಷನ್ಸ್. ಹಿಯರ್ ಸೆಕ್ಷನ್ ಎ, ಸೆಕ್ಷನ್ ಬಿ ಕರೆಕ್ಟಾಗಿ ಮ್ಯಾಚ್ ಮಾಡಬೇಕು. ಇಲ್ಲಿ ಡೋನಾಲಾರಾ, ಡಾನ್ ಗೊಂಜಾಲೋ, ಜುನೈಟೋ ಕೊಟ್ಟಿದ್ದಾರೆ. ಕರೆಕ್ಟಾಗಿ ಬಿ ಸೆಕ್ಷನ್ನ ಮ್ಯಾಚ್ ಮಾಡಿದಾಗ ಎಗೆ ಫಸ್ಟ್ ಒನ್ ಆನ್ಸರ್, ಬಿಗೆ ಥರ್ಡ್ ಒನ್ ಆನ್ಸರ್, ಸಿಗೆ ಸೆಕೆಂಡ್ ಒನ್ ಆನ್ಸರ್ ಆಗಿರುತ್ತೆ. ಸೊ ದಟ್ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. Next one, question number 5. In the story, the gardener dash invites scholars, poets and musicians to his or her place. Answer, option C, Basavaya. Next question number 6. Borges calls dash so intimate and so essential anta ide. Answer, option A, poetry. Next to question number 7. The narrator of Japan and Brazil through a traveler's eye meets a deer which bows to him properly and courteously at. Answer, Nara. 8th one, option C, only statement 2 is given by roof anta ide. Consider the 2 statements from the story The Water and answer the question which follows statement 1, statement 2 ಕೊಟ್ಟಿದ್ದಾರೆ. ಇದರಲ್ಲಿ ಓನ್ಲಿ ಸ್ಟೇಟ್ಮೆಂಟ್ 2 ಈಸ್ ಗಿವನ್ ಬೈ ರೂಫ್ ಅಂತಿದೆ. ರೂಫ್ ಕೊಟ್ಟಿರೋ ಸ್ಟೇಟ್ಮೆಂಟ್ ಏನು? ವೆದರ್ ಆರ್ ನಾಟ್ ವಿ ಕ್ಯಾಸ್ಟ್ ಅವರ್ ಪೇಪರ್ ಫಾರ್ ಮರ್ಕಸ್ ಪಾಪ್ ವಿಲ್ ಕಂಟಿನ್ಯೂ ಟು ರೂಲ್ ಅಂತ ಇದೆ. ಸ್ಟೇಟ್ಮೆಂಟ್ 2, ಐ ವಿಲ್ ಕ್ಯಾಸ್ಟ್ ಮೈ ವೋಟ್ ಫಾರ್ ಮಡುಕ, ಇಫ್ ನಾಟ್ ದಿಸ್ ಐ ಟೇಕ್ ನೋಟ್ ಅಂತ ಇದೆ. ಸೊ ಆನ್ಸರ್ ಓನ್ಲಿ ಸ್ಟೇಟ್ಮೆಂಟ್ 2 ಈಸ್ ಗಿವನ್ ಬೈ ರೂಫ್. Next, question number 9. The famous cycling song is written by Muthu Bhaskaran. Option C, Muthu Bhaskaran, as mentioned in the article Where There Is a Wheel. Next, 10th one. According to the poem water can sit innocently in a dash Bisleri bottle. Next, 11th question. Fill in the blanks with the appropriate passive form of the verb given in the brackets anta ide. The old man came to this garden one day. The owner of the plantation satisfy anta ide. Here was satisfied by the work of the old man. Various measures were taken by the old man to improve the garden. Gradually farming was neglected by the owner ಅಂತ ಬರಿಬೇಕು.
ಫಸ್ಟ್ ಡ್ಯಾಶ್ ಸ್ಯಾಟಿಸ್ಫೈ ಇದೆ ವಾಸ್ ಸ್ಯಾಟಿಸ್ಫೈಡ್, ಸೆಕೆಂಡ್ ಒನ್ ಟೇಕ್ ಇದೆ ವರ್ ಟೇಕನ್, ಥರ್ಡ್ ಒನ್ ನೆಗ್ಲೆಕ್ಟ್ ಇದೆ ವಾಸ್ ನೆಗ್ಲೆಕ್ಟೆಡ್. ನೆಕ್ಸ್ಟು 12th ಒನ್ the criminal said that the rulers of Monaco had ruined his character and people would turn their backs on him, and in addition he had got out of the way of working ಅಂತ ಬರಿಬೇಕು. ನೆಕ್ಸ್ಟ್ ಒನ್ ಕ್ವಶನ್ ನಂಬರ್ 13. ಕರೆಕ್ಟಾಗಿ ಈ ಪ್ಯಾರಾಗ್ರಾಫ್ನ ಓದ್ಕೊಳ್ಬೇಕು. ಇಲ್ಲಿ ಅಂಡರ್ಲೈನ್ ಮಾಡಿರುವಂತಹ ವರ್ಡ್ಸ್ಗಳು ಏನು ಮೆನ್ಷನ್ ಮಾಡುತ್ತೆ ಅನ್ನೋದನ್ನು ಬರಿಬೇಕು. ದಟ್ ಮೀನ್ಸ್ ಪ್ರನೌನ್ಸನ್ನ ಅವ್ರು ಕೊಟ್ಟಿರ್ತಾರೆ, ನೌನ್ಸ್ ಪ್ರೇಸಸ್ ಏನಿರುತ್ತೆ ಅದನ್ನು ನೀವು ಕರೆಕ್ಟಾಗಿ ಮ್ಯಾಚ್ ಮಾಡಿ ಬರಿಬೇಕು. ಇಲ್ಲಿ ಹರ್ ಅಂತ ಹೇಳಿದರೆ ಮೇರೀಸ್, ಇಟ್ ಅಂತ ಹೇಳಿದರೆ ಮಾರ್ನಿಂಗ್ ವಾಕ್, ದೇ ಅಂತ ಹೇಳಿದರೆ ಮೇರಿ ಆ್ಯಂಡ್ ಡೇನಿಯಲ್, ಹೀ ಅಂತ ಹೇಳಿದರೆ ಹೀಗೆ ಆನ್ಸರ್ ಡೇನಿಯಲ್, ವೇರ್ ಅಂತ ಇದೆ ಇಲ್ಲಿ ರೀಜನ್. ಸೊ ಇದು ಆನ್ಸರ್. ನೆಕ್ಸ್ಟು ಎಲ್ಲ ಪೊಯಮು ಮತ್ತು ಲೆಸನ್ಸ್ ಪ್ರೋಸ್ ಏನಿದೆ ಇದಕ್ಕೆ ನಿಮಗೆ ರಿಲೇಟೆಡ್ ಕ್ವಶನ್ಸ್ಗಳನ್ನ ಕೊಟ್ಟಿರ್ತಾರೆ. ಎಲ್ಲದ್ರದ್ದು ಸಮ್ಮರಿಯನ್ನು ಕರೆಕ್ಟಾಗಿ ಕಲ್ತ್ಕೊಂಡಿರಬೇಕು. ನೆಕ್ಸ್ಟು ಪಾರ್ಟ್ ಸಿ ಯಲ್ಲಿ ನಿಮಗೆ ಪ್ಯಾಸೇಜ್ ಕೊಟ್ಟಿರ್ತಾರೆ. ಪ್ಯಾಸೇಜ್ನ ಕರೆಕ್ಟಾಗಿ ಓದ್ಕೊಳ್ಬೇಕು. ಬಿಕಾಸ್ ಪ್ಯಾಸೇಜ್ ಮೇಲೆ ರೈಸ್ ಮಾಡಿರುವಂತಹ 9 ಕ್ವಶನ್ಸಿಗೂ ಕರೆಕ್ಟಾಗಿ ಆನ್ಸರ್ ಮಾಡಿದರೆ 9 ಔಟ್ ಆಫ್ 9 ಮಾರ್ಕ್ಸನ್ನು ತಗೊಳ್ಬಹುದು. ಇಲ್ಲಿ ನಿಮಗೆ ಪ್ಯಾಸೇಜ್ ಟಫ್ ಆಗುತ್ತೆ ಅಂತ ಹೇಳಿದ್ರೆ ಪೊಯಮ್ ಕೂಡ ಕೊಟ್ಟಿದ್ದಾರೆ. ಸೊ ಪೊಯಮ್ ಮೇಲೂ ಕ್ವಶನ್ಸನ್ನು ರೈಸ್ ಮಾಡಿರ್ತಾರೆ, ನೀವು ಅಲ್ಲೂ ಕೂಡ ಆನ್ಸರ್ಸ್ನ ಮಾಡಬಹುದು. ಯಾವ್ದು ಈಸಿ ಆಗುತ್ತೆ ನೋಡಿ 6 ಕ್ವಶನ್ಸು. ಕ್ವಶನ್ ನಂಬರ್ 1 ಎ ಅಂತ ಇದೆ, ಚೂಸ್ ದ ಸ್ಟೇಟ್ಮೆಂಟ್ ವಿಚ್ ಈಸ್ ರಾಂಗ್ ಅಕಾರ್ಡಿಂಗ್ ಟು ದ ಗಿವನ್ ಪ್ಯಾಸೇಜ್ ಅಂತ ಇದೆ. ಕರೆಕ್ಟಾಗಿ ಪ್ಯಾಸೇಜ್ನ ಓದ್ಕೊಂಡ್ರೆ ಆಪ್ಷನ್ 4th ಒನ್ ರೈಟ್ ಇರುತ್ತೆ. ನಥಿಂಗ್ ಕ್ಯಾನ್ ಲೀವ್ ಇನ್ ಅ ಡೆಸರ್ಟ್ ಬಿಕಾಸ್ ಇಟ್ ಈಸ್ ಸೋ ಡ್ರೈ ಅಂತ ಇದೆ. ನೆಕ್ಸ್ಟು ನೇಮ್ ಎನಿ ಒನ್ ಆಫ್ ದ ಪೋಲಾರ್ ಡೆಸರ್ಟ್ ಅಂತ ಇದೆ. ಯಾವುದಾದ್ರೂ ಒಂದನ್ನು ಬರೀರಿ. ನಾ ಇಲ್ಲಿ ದ ಆರ್ಕ್ಟಿಕ್ ಆ್ಯಂಡ್ ದ ಅಂಟಾರ್ಟಿಕ್ ಎರಡೂ ಕೂಡ ಬರೆದಿದ್ದೀನಿ, ಒಂದು ಬರೆದ್ರೆ ಸಾಕು. ವಿಚ್ ಈಸ್ ದ ಲಾರ್ಜೆಸ್ಟ್ ಹಾಟ್ ಡೆಸರ್ಟ್ ಅಂತ ಇದೆ, ದ ಸಹಾರಾ. ವಾಟ್ ಡು ಯು ಫೆನ್ನೆಕ್ ಫೋಕ್ಸಸ್ ಯೂಸ್ ಟು ಪ್ರೊಟೆಕ್ಟ್ ದೇರ್ ಫೀಟ್ ಅಂತ ಇದೆ, ಪೇಲ್ ಫರ್. ವೇರ್ ಡೂ ದ ಕ್ಯಾಕ್ಟಿ ಸೇವ್ ದೇರ್ ವಾಟರ್ ಅಂತ ಇದೆ, ಇನ್ ದೇರ್ ಸ್ಟೆಮ್ಸ್. ವಾಟ್ ಈಸ್ ದ ಏರಿಯಾ ಆಫ್ ದ ಇಂಡಿಯನ್ ಡೆಸರ್ಟ್ ಮೆನ್ಷನ್ಡ್ ಇನ್ ದ ಪ್ಯಾಸೇಜ್ ಅಂತ ಇದೆ. ನೆಕ್ಸ್ಟ್ ಒನ್ ನೇಮ್ ಎನಿ ಒನ್ ಆಫ್ ದ ಹಾರ್ಶ್ ಕ್ಲೈಮೇಟ್ ಕಂಡೀಷನ್ಸ್ ಆಫ್ ಎ ಡೆಸರ್ಟ್ ಇದೆ, ಹೈ ವಿಂಡ್. ದ ಡ್ಯಾಶ್ ಆಫ್ ದ ಅನಿಮಲ್ಸ್ ಟು ದೇರ್ ಹ್ಯಾಬಿಟೇಟ್ ಈಸ್ ವೆರಿ ಕ್ರೂಷಿಯಲ್ ಅಂತ ಇದೆ, ಅಡಾಪ್ಟ್ ಇದೆ, ಅಡಾಪ್ಟೇಷನ್ ಮಾಡ್ಕೊಳ್ಳಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟಿದ್ದಾರೆ ಅವರು, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ರೈಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರ್ಯಾಕೆಟ್ಸ್ ಕೊಟ್ಟಿದ್ದಾರೆ, ಅಡಾಪ್ಟ್ ಇರೋದು ಅಡಾಪ್ಟೇಷನ್ ಮಾಡ್ಕೊಳ್ಳಿ. ನೆಕ್ಸ್ಟು ಡಿಸ್ಗೈಸ್, ಈ ಪ್ಯಾಸೇಜಲ್ಲಿ ಬಂದಿರುವಂತಹ ಡಿಸ್ಗೈಸ್ ಟರ್ಮಿನ ಮೀನಿಂಗ್ ಏನು ಕೇಳಿದರೆ ಇಲ್ಲಿ ಕ್ಯಾಮೋಫ್ಲೆಕ್ಸ್ ಬರೀರಿ. ಇದಕ್ಕೆ ಆನ್ಸರ್ನ ನಾನು 1 by 1 ಆನ್ಸರ್ ಬರೆದಿದ್ದೀನಿ. ಎಗೆ ಏನು ಆನ್ಸರು, ಬಿಗೆ ಏನು, ಸಿಗೆ ಏನು, ಡಿ ಇ ಎಫ್ ಜಿ ಹೆಚ್ ಐ ವರೆಗೆ. ಸೊ ಈ ಆನ್ಸರ್ನ ಬರ್ಕೊಳ್ಳಿ, 1 ವರ್ಡ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಪೊಯಮ್ ಕೊಟ್ಟಿದ್ದಾರೆ. ಸೊ ಇದ್ರ ಮೇಲೂ ಕೂಡ 9 ಕ್ವಶನ್ಸ್ ರೈಸ್ ಆಗುತ್ತೆ. ಕರೆಕ್ಟಾಗಿ ಕ್ವಶನನ್ನು ನೋಡಿಕೊಂಡು ಆನ್ಸರ್ ಮಾಡಬೇಕು. ಫಸ್ಟ್ ಒನ್, ನೇಮ್ ಎನಿ ಒನ್ ಆಫ್ ದ ಬರ್ಡ್ಸ್ ಮೆನ್ಷನ್ಡ್ ಇನ್ ದ ಪೊಯಮ್, ಥ್ರಶ್. ವೇರ್ ಡಸ್ ದ ರಿವರ್ ಫ್ಲೋ ಥ್ರೂ ದ ವೇಲ್ ಆಫ್ ಚೀಪ್ ಸೈಡ್. Which phrase in the poem also means that poor Susan is not alive, her heart is in heaven. Next one, what time of the day is mentioned in the poem, morning. What is compared to a nest in the poem, Susan's single small cottage. What does Susan carry when she goes down the green pastures pail. ಜಿಗೆ ಚೂಸ್ ದ ಆಡ್ ಕಾಂಬಿನೇಷನ್ ಔಟ್ ಅಂತ ಕೇಳಿದ್ದಾರೆ, ಅರ್ತ್ ಆ್ಯಂಡ್ ಮಾರ್ನಿಂಗ್. ಕಂಪ್ಲೀಟ್ ದ ಎನಾಲಜಿ ಕೇಳಿದ್ದಾರೆ, ಸೀಸು ಟ್ರೀಸ್ ಡ್ಯಾಶ್ ಶೇಡ್ ಇದೆ. ಪೊಯಮಲ್ಲಿ ಏನು ಕೊಟ್ಟಿರ್ತಾರೆ ಅದರಲ್ಲೇ ತೆಗಿಬೇಕು, ಫೇಡ್ ಶೇಡ್ ಕೊಡ್ಬೋದು. ವಿಚ್ ಈಸ್ ದ ಆ್ಯಂಟೋನಿಮ್ ಆಫ್ ನಾಯ್ಸ್ ಕೊಟ್ಟಿದ್ದಾರೆ. ಸೊ ನಾಯ್ಸಿಗೆ ಆ್ಯಂಟೋನಿಮ್ ಆಪೋಸಿಟ್ ವರ್ಡ್ ಸೈಲೆನ್ಸ್ ಆಗಿರುತ್ತೆ. ನೆಕ್ಸ್ಟು ರೀರೈಟ್ ಆ್ಯಸ್ ಡೈರೆಕ್ಟೆಡ್ ಆ್ಯಂಡ್ ಹಿಯರ್, ಇದಕ್ಕೂ ಕೂಡ ನಾನು ಆನ್ಸರ್ನ ಇಲ್ಲಿ 1 by 1 ಕೊಟ್ಟಿದ್ದೀನಿ. ಯಾವುದಕ್ಕೆ ಪೊಯಮ್ಮಿಗೂ ಕೂಡ ನೋಡ್ಕೊಳ್ಬಹುದು ನೀವು. ಎ ಟು ಐ ವರೆಗೆ ಏನೇನು ಆನ್ಸರ್ ಇದೆ ಅನ್ನೋದನ್ನು ಕೊಟ್ಟಿದ್ದೀನಿ, ನೋಡ್ಕೊಳ್ಬಹುದು. ನೆಕ್ಸ್ಟು ಕ್ವಶನ್ ನಂಬರ್ 31, ರೀರೈಟ್ ಆ್ಯಸ್ ಡೈರೆಕ್ಟೆಡ್ ಅಂತ ಇದೆ. ಹೀರಾ ಈಸ್ ಯೂಸ್ಡ್ ಟು ಕಮ್ ಟು ಕಾಲೇಜ್ ಡ್ಯಾಶ್ ವಾಕ್ ಅಂತ ಇದೆ. ಹೀರಾ ಈಸ್ ಯೂಸ್ಡ್ ಟು ಕಮ್ ಟು ಕಾಲೇಜ್ ಬೈ ವಾಕ್.
ನೆಕ್ಸ್ಟು ರೀಅರೇಂಜ್ ಮಾಡಬೇಕು. ಹಿಯರ್ ಅನೌನ್ಸ್ಡ್ ದ್ಯಾಟ್ ಆನ್ ಮಂಡೇ ಎಟ್ 11 AM ದ ಜಡ್ಜ್ ವುಡ್ ಬಿ ಗಿವನ್ ದ ವರ್ಡಿಕ್ಟ್ ಇದೆ. ಸೊ ಆನ್ಸರ್ನ ಬರೆಯುವಾಗ ದ ಜಡ್ಜ್ ಅನೌನ್ಸ್ಡ್ ದಟ್ ದ ವರ್ಡಿಕ್ಟ್ ವುಡ್ ಬಿ ಗಿವನ್ ಆನ್ ಮಂಡೇ ಎಟ್ 11 AM ಅಂತ ಬರಿಬೇಕು. ನೆಕ್ಸ್ಟು ಯೂಸ್ ಅಪ್ರಾಪ್ರಿಯೇಟ್ ವರ್ಬ್ ದಟ್ ಅಗ್ರೀಸ್ ವಿತ್ ದ ಸಬ್ಜೆಕ್ಟ್ ಅಂತ ಇದೆ. ಸೊ ದ ಸ್ಪೋರ್ಟ್ಸ್ ಪರ್ಸನ್ಸ್ ಎಲಾಂಗ್ ವಿತ್ ದೇರ್ ಕೋಚ್ ಆಲ್ವೇಸ್ ಫಾಲೋಡ್ ದ ನಾರ್ಮ್ಸ್. ಫಾಲೋಡ್. ನೆಕ್ಸ್ಟ್ ಇಲ್ಲಿ ಯೂಸ್ ದ ಅಪ್ರಾಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ಸ್ ಕೊಟ್ಟಿದ್ದಾರೆ. ಮನು ಡ್ಯಾಶ್ ಇನ್ ದಿಸ್ ಆಫೀಸ್ ಸಿನ್ಸ್ 2023 ಅಂತ ಇದೆ. ಮನು ಹ್ಯಾಸ್ ಬೀನ್ ವರ್ಕಿಂಗ್ ಇನ್ ದಿಸ್ ಆಫೀಸ್ ಸಿನ್ಸ್ 2023. ಓಕೆ, ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ರೈಟ್ ಲಿಂಕರ್ ಕೊಟ್ಟಿದ್ದಾರೆ. ಅವರು ಲಿಂಕರ್ಸ್ನ ಕೊಟ್ಟಿದ್ದಾರೆ 4 ರೈಟ್ ಲಿಂಕರ್ಸ್ನ ಕರೆಕ್ಟಾಗಿರೋ ಡ್ಯಾಶಿಗೆ ಫಿಲಪ್ ಮಾಡಬೇಕು. ಫಸ್ಟ್ ಒನ್ನು ಹೂ, ಸೆಕೆಂಡ್ ಒನ್ ಬಟ್, ಥರ್ಡ್ ಡ್ಯಾಶಿಗೆ ಆ್ಯಸ್, ಫೋರ್ತ್ ಒನ್ನಿಗೆ ಬಿಸೈಡ್ಸ್. ಓಕೆನಾ. ನೆಕ್ಸ್ಟು 32, ಕ್ವಶನ್ ನಂಬರ್ 32. ಆಕಾಶ್ ಹ್ಯಾಸ್ ಬೀನ್ ಟ್ರೈಯಿಂಗ್ ಎ ಲಾಟ್ ಟು ಗೆಟ್ ಎ ಜಾಬ್ ಅಂತ ಇದೆ. ಕ್ವಶನ್ ಟ್ಯಾಗ್ ಆ್ಯಡ್ ಮಾಡೋದಾದರೆ ಹ್ಯಾಸ್ ನಾಟ್ ಹೀ ಆಗುತ್ತೆ. ದೇ ಟ್ರೈ ಟು ಅಪ್ಲಿಫ್ಟ್ ದ ವೀಕರ್ ಸೆಕ್ಷನ್ ಆಫ್ ದ ಸೊಸೈಟಿ ಅಂತ ಇದೆ. ಸೊ ಇದನ್ನ ರೈಟ್ ಫಾರ್ಮ್ ಆಫ್ ಡೂ ಬರಿಬೇಕು. ಸೊ ಆನ್ಸರ್ನ ಬರೆಯುವಾಗ ಡಿಡ್ ದೇ ಟ್ರೈ ಟು ಅಪ್ಲಿಫ್ಟ್ ದ ವೀಕರ್ ಸೆಕ್ಷನ್ ಆಫ್ ದ ಸೊಸೈಟಿ ಅಂತ ಮಾಡಬೇಕು. ಓಕೆನಾ. ಸೊ ಡೂ ಫಾರ್ಮ್ ಕ್ವಶನ್ ಯೂಸ್ ಮಾಡಬೇಕು. ಡಿಡ್ ದೇ ಟ್ರೈ ಟು ಅಪ್ಲಿಫ್ಟ್ ದ ವೀಕರ್ ಸೆಕ್ಷನ್ ಆಫ್ ದ ಸೊಸೈಟಿ ಅಂತ ಬರೀರಿ. ನೆಕ್ಸ್ಟು ರೆಕ್ಟಿಫಿಕೇಷನ್ ಆಫ್ ಎರರ್ಸು. ಸೊ ಇಲ್ಲಿ ಅವ್ರು ಕೊಟ್ಟಿರೋ ಸೆಂಟೆನ್ಸಲ್ಲಿ ಏನು ಎರರ್ ಇದೆ ಅದನ್ನು ಫೈಂಡ್ ಔಟ್ ಮಾಡಿ ರೈಟ್ ಆನ್ಸರ್ನ ಬರಿಬೇಕು. ಒನ್ ಆಫ್ ಮೈ ಫ್ರೆಂಡ್ ಅಂತ ಇದೆ. ನೋ, ಒನ್ ಆಫ್ ಮೈ ಫ್ರೆಂಡ್ಸ್. ಫ್ರೆಂಡ್ಸ್ ಅಂತ ಮಾಡಬೇಕು. ಪ್ಲೂರಲ್ ಎಸ್ ಸೇರಿಸ್ಬೇಕು. ಇಲ್ಲಿ ಪ್ರಾಕ್ಟೀಸ್ ಮೇಕ್ಸ್ ಅಸ್ ಪರ್ಫೆಕ್ಟ್ ಅಂತ ಇದೆ. ಸೊ ನಾವು ಒಂದು ಲೈನ್ ಕೇಳಿದ್ದೀವಿ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ಕೊಂಡು. ಸೊ ಆ ಲೈನನ್ನು ಬರೀಬೇಕು. ಆ್ಯಂಡ್ ಅಫ್ಕೋರ್ಸ್ ಇಲ್ಲಿ ಅಬ್ಸರ್ವ್ ಮಾಡಿ ಪ್ರಾಕ್ಟೀಸ್ ಸ್ಪೆಲ್ಲಿಂಗ್ ರಾಂಗ್ ಇದೆ. ಸೊ ರೈಟ್ ಸ್ಪೆಲ್ಲಿಂಗ್ನ ಕರೆಕ್ಟಾಗಿ ಬರೀರಿ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ನೆಕ್ಸ್ಟು ಇಲ್ಲೊಂದು ಪ್ಯಾಸೇಜ್ ಕೊಟ್ಟಿರ್ತಾರೆ. ಕರೆಕ್ಟಾಗಿ ಪ್ಯಾಸೇಜ್ನ ಓದ್ಕೊಳ್ಬೇಕು. ಆ್ಯಂಡ್ ಅಲ್ಲಿ ಕೊಟ್ಟಿರುವಂತಹ ಏನು ಬಾಕ್ಸಸ್ ಇದೆ ಅಲ್ಲಿ ರೈಟ್ ಆನ್ಸರ್ನ ಬರೀಬೇಕು. ಟೋಟಲ್ ಆಗಿ 4 ಬಾಕ್ಸ್ ಕೊಟ್ಟಿದ್ದಾರೆ. ಪ್ರತಿಯೊಂದಕ್ಕೂ ಹಾಫ್ ಮಾರ್ಕ್ಸ್ ಅಂತೆ. ನಿಮಗೆ ಟೋಟಲ್ ಆಗಿ 2 ಮಾರ್ಕ್ಸ್ ಇಲ್ಲಿ ಕವರ್ ಆಗುತ್ತೆ. 2 ಟೈಪ್ಸ್ ಆಫ್ ಲೆನ್ಸಸ್ ಇದೆ. ಒಂದು ಕಾನ್ಕೇವು, ಇನ್ನೊಂದು ಕಾನ್ವೆಕ್ಸು. ಸೊ ಕಾನ್ಕೇವ್ ಅವರೇ ಕೊಟ್ಟಿದ್ದಾರೆ, ಇಲ್ಲಿ ಕಾನ್ವೆಕ್ಸ್. ಒನ್ನಿಗೆ ಫಸ್ಟ್ ಬಾಕ್ಸಿಗೆ ಕಾನ್ವೆಕ್ಸ್ ಈಸ್ ಆಲ್ಸೋ ಕಾಲ್ಡ್, ನಾವು ಕಾನ್ವೆಕ್ಸ್ ಲೆನ್ಸ್ ಏನಿದೆ ಈಸ್ ಆಲ್ಸೋ ಕಾಲ್ಡ್ ಕನ್ವರ್ಜಿಂಗ್ ಲೆನ್ಸ್ ಅಂತ ಕರಿತೀವಿ, ಅದನ್ನು ಬರಿಬೇಕು. ಕಾನ್ಕೇವ್ ಲೆನ್ಸ್ ಈಸ್ ಆಲ್ಸೋ ಕಾಲ್ಡ್ ಡೈವರ್ಜಿಂಗ್ ಲೆನ್ಸ್ ಅಂತ ಬರಿತೀವಿ, ಅದನ್ನು ಬರಿಬೇಕು. ಓದ್ಕೊಳ್ಬೇಕು. ಅವ್ರು ಏನು ಮಾಡಿದ್ದಾರೆ, ಫಸ್ಟು ಕಾನ್ಕೇವ್ ಕಾನ್ವೆಕ್ಸ್ ಅಂತ ಇದ್ದರೂ ಕೂಡ ಫಸ್ಟು ಕಾನ್ವೆಕ್ಸಿಗೆ ಎಕ್ಸ್ಪ್ಲನೇಷನ್ನ ಕೊಟ್ಟಿದ್ದಾರೆ, ಆಮೇಲೆ ಕಾನ್ಕೇವ್ಗೆ ಕೊಟ್ಟಿದ್ದಾರೆ. ಸೊ ಫಸ್ಟೇ ಇರುತ್ತೆ ಅನ್ನುವಂತಹ ಡೌಟ್ ಬೇಡ, ಅಥವಾ ಸೆಕೆಂಡ್ ಇರುತ್ತೆ ಅನ್ನೋದು ಬೇಡ. ಪ್ಯಾಸೇಜ್ನ ಕರೆಕ್ಟಾಗಿ ಓದ್ಕೊಂಡ್ರೆ ಗೊತ್ತಾಗುತ್ತೆ. ನೆಕ್ಸ್ಟು ಕಾನ್ಕೇವ್ ಲೆನ್ಸ್ ಈಸ್ ಆಲ್ಸೋ ಕಾಲ್ಡ್ ಡೈವರ್ಜಿಂಗ್ ಲೆನ್ಸ್ ಬೆಂಡ್ಸ್ ದ ಪ್ಯಾರಲಲ್ ಲೈಟ್ ರೇಸ್ ಅಂತ ಇದೆ. ಕಂಟಿನ್ಯೂ ಮಾಡಿದಾಗ ಆನ್ಸರು ಔಟ್ವರ್ಡ್ ಆ್ಯಂಡ್ ಡೈವರ್ಜಸ್ ದೆಮ್ ಎಟ್ ದ ಫೋಕಲ್ ಪಾಯಿಂಟ್ ಅಂತ ಬರೀಬೇಕು. ಸೊ ಇದಿಷ್ಟು ಕೂಡ ಇಂಪಾರ್ಟೆಂಟು, ಈಸಿಯಾಗಿ 2 ಮಾರ್ಕ್ಸನ್ನ ತಗೊಳ್ಬಹುದು. ನೆಕ್ಸ್ಟು ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ನು. ಸೊ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ಕಿಗೆ ಸಂಬಂಧಪಟ್ಟಾಗೆ ಒಂದು ರಿಪೋರ್ಟೆಡ್ ಸ್ಪೀಚ್ ಕೊಟ್ಟಿದ್ದಾರೆ, ಕರೆಕ್ಟಾಗಿ ನೋಡಿಕೊಂಡು ಇದಕ್ಕೆ ಆನ್ಸರ್ನ ಬರೀಬೇಕು. ಹಿಯರಲ್ಲಿ ಆನ್ಸರ್ನ ನಾನು ಬರೆದಿದ್ದೀನಿ, ಇದನ್ನೇ ನೀವು ನೋಡಿಕೊಂಡು ಬರೆದರೆ ಆಯಿತು. ನೆಕ್ಸ್ಟು ಕ್ವಶನ್ ನಂಬರ್ 33, ಅದ್ರ ಮೇಲೆ ಕ್ವಶನ್ ನಂಬರ್ 34 ಇಲ್ಲಿ ಕಂಪ್ಲೀಟ್ ದ ಫಾಲೋಯಿಂಗ್ ಡೈಲಾಗ್ ಅಂತಿದೆ. ಸೊ ಡೈಲಾಗ್ ರೈಟಿಂಗ್ ನಿಮಗೆ ಗೊತ್ತಿರಲೇಬೇಕು, ಈಸಿಯಾಗಿ 3 ಮಾರ್ಕ್ಸನ್ನು ತಗೊಳ್ಳುವಂಥದ್ದು. ಇಲ್ಲಿ ಅವ್ರು ಏನು ಮಾಡಿದ್ದಾರೆ, ಪ್ರಕಾಶ್ ಹಾಯ್ ಗ್ರೀಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಾವು ಗ್ರೀಟ್ ಮಾಡೋದು ಅಂತ ಹೇಳಿದ್ರೆ ಹಾಯ್ ಗುಡ್ ಮಾರ್ನಿಂಗ್. ಅದಕ್ಕೆ ಶ್ವೇತಾ ರಿಟರ್ನ್ ಹಾಯ್ ಪ್ರಕಾಶ್ ಗುಡ್ ಮಾರ್ನಿಂಗ್, ಹೌ ಈಸ್ ಯುವರ್ ಹೆಲ್ತ್ ನಾವ್ ಅಂತ ಕೇಳಿದ್ದಾರೆ. ಸೊ ಪ್ರಕಾಶ್ ಐ ಆಮ್ ಕ್ವೈಟ್ ಓಕೆ ನಾವ್, ಥ್ಯಾಂಕ್ ಯು. ಯಾಕೆ ಥ್ಯಾಂಕ್ ಯು ಅಂತ ಹೇಳಿದ್ರೆ ಪ್ರಕಾಶಿಗೆ ಶ್ವೇತಾ ಕೇಳಿರುವ ಕ್ವಶನಿಗೆ ಆನ್ಸರ್ ಕೊಡ್ತಾ ಇದ್ದಾನೆ. ಸೊ ಆಲ್ರೆಡಿ ಹೇಗಿದೆ ಹೆಲ್ತು ಅಂತ ಕೇಳಿದಕ್ಕೆ ಐ ಆಮ್ ಕ್ವೈಟ್ ಓಕೆ ನಾವು ಹೇಳಾಗೋಗಿದೆ. ಬಟ್ ಆ ಕ್ವಶನ್ನ ಕೇಳಿ ನಮ್ಮ ಬಗ್ಗೆ ಒಂದು ಗ್ರ್ಯಾಟಿಟ್ಯೂಡ್ ತೋರಿಸಿದ್ರಲ್ಲ, ಅವರು ವಿಚಾರಿಸಿದ್ರಲ್ಲ, ಅದಕ್ಕೆ ನಾವು ರಿಟರ್ನ್ ಗ್ರ್ಯಾಟಿಟ್ಯೂಡ್ ಕೊಡಬೇಕು, ಥ್ಯಾಂಕ್ ಯು ಅಂತ. ನೆಕ್ಸ್ಟು ಶ್ವೇತಾ ಅಲ್ಲಿ ಏನಾಗಿದೆ ಅಂತ ಹೇಳಿದರೆ ಪ್ರಕಾಶ್ ಥ್ಯಾಂಕ್ ಯು ಹೇಳಿದ್ರ ಮೇಲೆ ಒಂದು ಕ್ವೆಶನ್ ರೈಸ್ ಆಗಿದೆ. ಕ್ಯಾನ್ ಯು ಗಿವ್ ಮೀ ದ ನೋಟ್ಸ್ ಆಫ್ ಎಸ್ಟರ್ಡೇಸ್ ಕ್ಲಾಸಸ್ ಅಂತ ಕೇಳಿದ್ದಾರೆ. ಯಾರು, ಪ್ರಕಾಶ್. ಅದಕ್ಕೆ ಶ್ವೇತಾ ಅಗ್ರಿ ಮಾಡಬೇಕು, ಶ್ಯೂರ್ ಟೇಕ್ ಇಟ್, ಎಸ್ ಟೇಕ್ ಇಟ್, ಯಾ ಟೇಕ್ ಇಟ್, ಏನು ಬೇಕಾದರೂ ಹಾಕ್ಬೋದು, ನಾನು ಶ್ಯೂರ್ ಟೇಕ್ ಇಟ್ ಅಂತ ಹೇಳಿದ್ದೀನಿ.
ಲಾಸ್ಟಿಗೆ ಪ್ರಕಾಶ್ ಸೋ ಕೈಂಡ್ ಆಫ್ ಯು ಬಾಯ್ ಅಂತ ಇದೆ. ನೆಕ್ಸ್ಟು ಪಾರ್ಟ್ ಇ ಲೆಟರ್ ರೈಟಿಂಗು. ಸೊ ಲೆಟರ್ ರೈಟಿಂಗ್ ಪ್ರಾಕ್ಟೀಸ್ನ ಕರೆಕ್ಟಾಗಿ ಮಾಡ್ಕೊಳ್ಳಿ. ಯಾವುದಾದ್ರೂ ಒಂದು ಲೆಟರ್ನ ಬರೆದ್ರೆ ಸಾಕು, ಈಸಿಯಾಗಿ 5 ಮಾರ್ಕ್ಸನ್ನ ತಗೊಳ್ಬಹುದು. ಸೊ ಇದಿಷ್ಟು ಕೂಡ ಮಾಡೆಲ್ ಕ್ವಶನ್ ಪೇಪರ್ ಇಂಗ್ಲೀಷ್ 3 ಏನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕ್ವಶನ್ ಆ್ಯಂಡ್ ಆನ್ಸರ್ಸು. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.